ಗುಂಡ್ಲುಪೇಟೆ ಮಂಡಲದ ವತಿಯಿಂದ ಮಂಡಲದ ಅಧ್ಯಕ್ಷರಾದ ಮಹದೇವ ಪ್ರಸಾದ್ ಸಿರವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಆಯೋಜಿಸಲಾಗಿದ್ದು, ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಹಿಂದೂ ಪ್ರವಾಸಿಗರ ಮೇಲೆ ಇಸ್ಲಾಮಿಕ್ ಉಗ್ರರು ದಾಳಿ ಮಾಡಿ ಹತ್ಯೆ ಮಾಡಿರುವುದನ್ನು ಖಂಡಿಸಿ ಗುಂಡ್ಲುಪೇಟೆ ಪಟ್ಟಣದ ಮಡಹಳ್ಳಿ ಗೇಟ್ನಿಂದ ಎಂಡಿಸಿಸಿ ಬ್ಯಾಂಕ್ ಸರ್ಕಲ್ ತನಕ ಮೌನ ಮೆರವಣಿಗೆಯನ್ನು ಮಾಡಲಾಗಿದೆ. ಈ ಸಂದರ್ಭದಲ್ಲಿ ತಾಲೂಕು ಬಿಜೆಪಿ ಮುಖಂಡರಾದ ಜಿಡಿಎಲ್ ಸುರೇಶ್, ಡಾಕ್ಟರ್ ನವೀನ್ ಮೌರ್ಯ, ನಾಗೇಂದ್ರ, ಯುವ ಮೋರ್ಚಾ ಅಧ್ಯಕ್ಷರಾದ ಶಿವಕುಮಾರ್, ಮಂಡಲದ ಪ್ರಧಾನ ಕಾರ್ಯದರ್ಶಿಯಾದ ರಾಜೇಂದ್ರ ಎಸ್ಎಂ ಹಾಗೂ ವಿವಿಧ ಮೋರ್ಚಾದ ಪದಾಧಿಕಾರಿಗಳು, ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು, ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ರಾಕ್ಷಸಿ ಪ್ರವೃತ್ತಿಯನ್ನು ಏನು ಇವತ್ತು ಉಗ್ರಗಾಮಿಯವರು ಬೆಳೆದಿದ್ದಾರೆ ಅದನ್ನು ಖಂಡಿಸಿ ನಾವು ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಒಂದು ಮೌನ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ನಾವು ಅರ್ಥ ಮಾಡ್ಕೋಬೇಕು, ಆ ಉಗ್ರಗಾಮಿ ನಿನ್ನೆ ಏನು ಕೇಳಿದ್ದಾನೆ ಅಂತ ಹೇಳಿದ್ರೆ, ನೀನು ಬ್ರಾಹ್ಮಣನೋ, ನೀನು ಲಿಂಗಾಯತನೋ, ನೀನು ಒಕ್ಕಲಿಗನೋ, ನೀನು ಕುರುಬನೋ, ನೀನು ದಲಿತನ ಅಂತ ಕೇಳಿಲ್ಲ, ನೀನು ಹಿಂದೂನ ಮುಸ್ಲಿಮ್ ಅಂತ ಕೇಳಿ ಅವ್ರು ಆ ಒಂದು ಜೀವಕ್ಕೆ ಅವನಿಗೆ ಒಂದು ಅವಮಾನವನ್ನು ಮಾಡಿ, ನೀನು ಮುಸ್ಲಿಮ್ ಅಲ್ಲ, ನೀನು ಹಿಂದೂ ಅಂತೇಳಿ, ನೀನು ಹೋಗಿ ಓದಿಗೇಳು ಅಂತೇಳಿ ಓಪನ್ ಆಗಿ ಅವನ ಹೆಂಡತಿ ಮಕ್ಕಳು ಓಡಾಡ್ತಿದ್ರು ಕೂಡ ಆ ಏಕತ್ವವನ್ನು ಬೆಳೆದಿದ್ದಾರೆ. ಅಂದರೆ ಪ್ರತಿಯೊಬ್ಬ ಭಾರತೀಯ ಅರ್ಥ ಮಾಡ್ಕೋಬೇಕು, ಇಲ್ಲಿ ನಾವು ಜಾತಿ ಸಂಘಟನೆಯಿಂದ ದೂರ ಆಗಿ ನಮ್ಮ ಭಾರತ ದೇಶವನ್ನು ಹೊಡೆದು ಬೇರೆ ಒಂದು ಉಗ್ರಗಾಮಿ ಸಂಘಟನೆಗೆ ನಾವು ಮುಂದಾಗ್ತೀವಿ. ಇದು ಪಕ್ಷಾತೀತವಾಗಿ ಖಂಡನೆ ಮಾಡಬೇಕಿತ್ತು. ಆದರೆ ಭಾರತೀಯ ಪ್ರಜೆಗಳು ಯಾವತ್ತೂ ಕೂಡ ನಮ್ಮನೆಗಾಗಲಿ ಮಾತನಾಡ್ತಿದ್ರೆ ಬೇರೆಯವ್ರಿಗಾಗಲಿ ನಮ್ಮಲ್ಲ ಅಂತ ಹೇಳಿ ಒಂದು ಗೌರವವನ್ನು ಕೊಟ್ಟಿದ್ದಾರೆ. ಉತ್ಪಾದನೆಯ ಮತ್ತು ಖಂಡನೀಯ. ಇವತ್ತು ಕರ್ನಾಟಕದ ಮಂಜುನಾಥ್ ಇರ್ಬೋದು, ಭರತ್ ಭೂಷಣ್ ಇರ್ಬೋದು, ಲೆಫ್ಟಿನೆಂಟ್ ಗವರ್ನರ್ ಏನು 26 ವರ್ಷದ ಲೆಫ್ಟಿನೆಂಟ್ ಗವರ್ನರು ಕೇವಲ ಒಂದು ವಾರ ಮದುವೆಯಾಗಿ ಒಂದು ಹನಿಮೂನ್ ಮುಗಿಸ್ಕೊಳ್ಳೋಕ್ಕೆ ಹೋಗಿ ನಮ್ಮ ದೇಶದ ಇವತ್ತು ಲೆಫ್ಟಿನೆಂಟ್ಸ್ ಕೂಡ ಮಾಡಿ ಕೊಲೆ ಮಾಡಿದ್ದಾರೆ. ಇದನ್ನು ನಾವು ಖಂಡಿಸಬೇಕು. ಖಂಡನೆ ಮಾಡೋದ್ರ ಮೂಲಕ ನಾವೆಲ್ಲ ಪಕ್ಷಾತೀತವಾಗಿ, ಧರ್ಮಾತೀತವಾಗಿ, ಜಾತ್ಯಾತೀತವಾಗಿ ನಾವೇನಾದರೂ ಖಂಡನೆ ಮಾಡಲಿಲ್ಲ ಅಂದರೆ ಇವತ್ತು ಮಂಜುನಾಥ್ ನಾಳೆ ನಾವು ನೀವು ನಮ್ಮ ಮಕ್ಕಳು ಅಂತ ಮುಂದೆ ಹೆಸರನ್ನು ಕೊಡ್ತಾ ನಾವು ಪಕ್ಷಾತೀತವಾಗಿ ಈ ಘಟನೆಯನ್ನು ಖಂಡಿಸಿ ಬಸವಣ್ಣವ್ರು ಹೇಳ್ದಂಗೆ ದಯವಿಲ್ಲದ ಧರ್ಮ ಯಾವುದಯ್ಯ ಅಂತ ಪೂರ್ಣಚಂದ್ರ ಹೇಳ್ತಾರೆ. ಧರ್ಮವನ್ನು ಕೊಂದು ಒಂದು ಧರ್ಮದ ಜನರನ್ನು ಕೊಂದು ಹಿಂಸೆ ಮಾಡಿ ಇನ್ನೊಂದು ಧರ್ಮವನ್ನು ಉಳಿಸ್ಕೊಳ್ಳೋಂಥ ಒಂದು ನಾವೆಲ್ಲ ಒಗ್ಗಟ್ಟಾಗಿ ನಾವು ಜಾತಿ ಅಂತ ನಾವೆಲ್ಲ ಒಗ್ಗಟ್ಟಾಗಿ ಒಂದುಗೂಡಿ ಪಿಸಾಚಿಗಳನ್ನ, ಈ ಭಯೋತ್ಪಾದಕರನ್ನ ಬುಡವನ್ನು ಕಿತ್ತು ನಾವೆಲ್ಲರೂ ಸೇರಿ ಹೋರಾಟ ಮಾಡೋಣ. ಈ ಒಂದು ಪ್ರತಿಭಟನೆಯಲ್ಲಿ ಮೌನ ಪ್ರತಿಭಟನೆಯಲ್ಲಿ ಭಾಗವಹಿಸಿರುವ ನಮ್ಮೆಲ್ಲ ತಾಲೂಕು ಸಂಘಟನೆಯ ಎಲ್ಲ ಪದಾಧಿಕಾರಿಗಳು, ತಾಲೂಕು ಮುಖಂಡರುಗಳು ಮತ್ತು ಈ ನಿಟ್ಟಿನಲ್ಲಿ ನಾವು ಮೌನ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ನಾವು ಮುಂದೆ ಈ ಬ್ಯಾಂಕ್ ಸರ್ಕಲ್ವರೆಗೆ ಮೌನ ಪ್ರತಿಭಟನೆ ಹೋಗಿ ಹಸಿ ಮಾನವ ಸರಪಳಿ ಮಾಡಿ 2 ನಿಮಿಷಗಳ ಕಾಲ ಏನು ನಮ್ಮ ಭಾರತೀಯ ಪ್ರಜೆಗಳು ಬಂದಿದ್ದಾರೆ ಅವರಿಗೆ ಒಂದು ಶ್ರದ್ಧಾಂಜಲಿಯನ್ನು ಸಲ್ಲಿಸಿ, ಆತ್ಮಕ್ಕೆ ಶಾಂತಿ ಸ್ಥಿತಿ ಅಂತೇಳಿ ಶ್ರದ್ಧಾಂಜಲಿಯನ್ನು ಸಲ್ಲಿಸಿ ನಾವು ಕಾರ್ಯಕ್ರಮವನ್ನು ನಿರ್ಣಯಗೊಳಿಸುವಂಥ ಅವಕಾಶಕ್ಕಾಗಿ ನಾನು ಧನ್ಯವಾದಗಳನ್ನು